25ರಂದು ತೆರೆಕಂಡ ಮ್ಯಾಕ್ಸ್ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿದೆ. ನಿನ್ನೆ ಸಕ್ಸಸ್ ಮೀಟ್ ಮಾಡಲಾಯಿತು. ಈ ವೇಳೆ ನಟ ದರ್ಶನ್ ಕುರಿತಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಸುದೀಪ್. ಮ್ಯಾಕ್ಸ್ ಸಿನಿಮಾ ಯಶಸ್ಸು ಕಂಡ ಬಳಿಕ ಕಿಚ್ಚ ಮಾಸ್ ಅಂತ ಕರಿಬೇಕು ಅಂತ ನಮ್ಮ ಹುಡುಗನೊಬ್ಬ ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾನೆ. ಬಾಸ್ ಎಂಬ ಪದದ ಬಗ್ಗೆಯೂ ಸಾಕಷ್ಟು ಸುದ್ದಿಯಾಗಿತ್ತು ಅಂತ ಕಿಚ್ಚ ಸುದೀಪ್ ಸ್ಪಷ್ಟನೆ ನೀಡಿದ್ದಾರೆ. ಇಂದು ಚಿತ್ರರಂಗ ಕೊರಗ್ತಾ ಇದೆ. ನಾವೆಲ್ಲ ಸಿನಿಮಾವನ್ನ ಉಳಿಸೋಕೆ ಹೋಗೋಣವೋ ಅಥವಾ ಈ ಥರದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಕೂರನ್ವಾ ಹೇಳಿ ಎಂದಿದ್ದಾರೆ ಸುದೀಪ್. ನಮ್ಮ ಹಿರಿಯರು ಚಿತ್ರರಂಗವನ್ನ ತಮ್ಮ ಭುಜದ ಮೇಲೆ ಹೊತ್ಕೊಂಡು ಬೆಳೆಸಿದ್ದಾರೆ. ಇವತ್ತು ನಮ್ಮ ಕೈಗೆ ಕೊಟ್ಟಿದ್ದಾರೆ. ನಾನು ಇನ್ನಷ್ಟು ಬೆಳೆಸಿ ಮುಂದಿನ ತಲೆಮಾರಿಗೆ ಕೊಟ್ಟು ಹೋಗಬೇಕು ಎಂದರು. ಅವರವರ ಮೆಚ್ಚುಗೆ ಪಡೆದಂಥ ನಾಯಕನಿಗೆ ಬಾಸ್ ಅಂತಲೇ ಕರೆಯೋದು. ಚಿತ್ರರಂಗದಲ್ಲಿ ದರ್ಶನ್, ಯಶ್, ಧ್ರುವ, ಉಪ್ಪಿ, ಶಿವಣ್ಣ ಪ್ರತಿಯೊಬ್ಬರು ಅಂದರೆ ಎಲ್ಲರೂ ಸೇರಿದ್ರೇನೆ ಚಿತ್ರರಂಗ. ಇದೇ ದರ್ಶನ್ ವಿಚಾರಕ್ಕೆ ಹೇಳಿದ್ದೆ. ದರ್ಶನ್ ಫ್ಯಾನ್ಸ್ಗೆ ಬೈಬೇಡಿ, ಅವರು ನೋವಲ್ಲಿ ಮಾತಾಡ್ತಾ ಇದ್ದಾರೆ, ಅವರಿಗೆ ನೋವಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ಇದೇ ಮಾಧ್ಯಮದ ಮುಂದೆ ಹೇಳಿದ್ದೆ. ನಾವ್ಯಾಕೆ ಟಾಂಟ್ ಕೊಡೋಣ ಎಂದರು. ಕನ್ನಡ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಸೀಸನ್ 11 ಅಂತಿಮ ಹಂತಕ್ಕೆ ಹೋಗ್ತಾ ಇದೆ. ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಕುರಿತು ಟ್ರೋಲ್, ಚರ್ಚೆ, ಪ್ರಚಾರ, ಅಪಪ್ರಚಾರ ಜೋರಾಗಿದೆ. ಈ ನಡುವೆ ಸ್ಪರ್ಧಿಗಳ ಪೈಕಿ ಒಬ್ಬರಾದ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದು ಮ್ಯಾಕ್ಸ್ ಸಿನಿಮಾ ಮಾಡಿಕೊಂಡು ಹೋಗಿದ್ದಾರೆ ಎಂಬ ಪೋಸ್ಟ್ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಗಳು ನಾಮಿನೇಟ್ ಆಗುವವರೆಗೂ ಬಿಗ್ ಬಾಸ್ ಮನೆ ಬಿಟ್ಟು ಹೊರಗೆ ಬರುವಂತಿಲ್ಲ. ಸದ್ಯ ಕನ್ನಡ ಬಿಗ್ ಬಾಸ್ ಸ್ಪರ್ಧಿಗಳ ಪೈಕಿ ಉಗ್ರ ಮಂಜು ಪ್ರಮುಖರಾಗಿದ್ದು, ಅವರು ಮೂಲತಃ ನಟರಾಗಿದ್ದು, ಅವರು ನಟಿಸಿದ್ದ ಮ್ಯಾಕ್ಸ್ ಚಿತ್ರ ಕಳೆದ ವಾರ ತೆರೆಕಂಡಿದೆ. ಈ ಹಿನ್ನೆಲೆ ನಟ ರಿಯಾಲಿಟಿ ಶೋ ಬಿಟ್ಟು ಬಂದು ಸಿನಿಮಾ ನೋಡಿ ಮರಳಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತ ಸುಳ್ಳು ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ಟ್ವಿಟರ್ ಎಕ್ಸ್ ಬಳಕೆದಾರ ಶಶಿ ಟ್ವಿಟ್ಸ್ ಎಂಬುವವರು ಡಿಸೆಂಬರ್ 29ರಂದು ಉಗ್ರ ಮಂಜು ಅವರು ಚಿತ್ರಮಂದಿರದಲ್ಲಿ ನಿಂತು ಅಭಿಮಾನಿಗಳಿಗೆ ಸೆಲ್ಫಿ ನೀಡ್ತಾ ಇರುವ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಅದರೊಂದಿಗೆ ಇಂದು ಬೆಳಗ್ಗೆ ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದು ಮ್ಯಾಕ್ಸ್ ಕನ್ನಡ ಸಿನಿಮಾ ನೋಡಿ ಮರಳಿ ಬಿಗ್ ಬಾಸ್ ಮನೆಗೆ ತೆರಳಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಉಗ್ರ ಮಂಜು ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದು ಸಿನಿಮಾ ನೋಡ್ಕೊಂಡು ಹೋಗಿದ್ದಾರೆ ಎಂಬ ಪೋಸ್ಟ್ ಸುಳ್ಳು. ಅವರು ಬಿಗ್ ಬಾಸ್ ಮನೆಯಲ್ಲಿಯೇ ಇದ್ದಾರೆ. ಉಗ್ರ ಮಂಜು ಅವರು ಈ ಹಿಂದೆ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದ ಸಂದರ್ಭದ ವಿಡಿಯೋವನ್ನು ಹಂಚಿಕೊಂಡು ದಿಕ್ಕು ತಪ್ಪಿಸಲಾಗಿದೆ ಎಂಬುದು ಸಜಗ್ ತನಿಖೆಯಲ್ಲಿ ದೃಢವಾಗಿದೆ. ನಿತೇಶ್ ತಿವಾರಿ ನಿರ್ದೇಶನದ ಬಾಲಿವುಡ್ ಚಿತ್ರ ರಾಮಾಯಣದಲ್ಲಿ ನಟ ಯಶ್ ರಾವಣನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇತ್ತೀಚೆಗೆ ಯಶ್ ನಟಿಸ್ತಾ ಇರುವಂತಹ ಬಾಲಿವುಡ್ ಸಿನಿಮಾ ರಾಮಾಯಣಕ್ಕೆ ಯಶ್ ಸಂಭಾವನೆ ಬರೋಬ್ಬರಿ 200 ಕೋಟಿ ರೂಪಾಯಿ ಫಿಕ್ಸ್ ಆಗಿದೆ ಎಂಬ ವರದಿಗಳು ಇವೆ. ಇನ್ನೊಂದು ಕಡೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕೂಡ ಆಗ್ತಾ ಇದೆ. ಇದರ ಮಧ್ಯೆ ಇದೀಗ ಬ್ಯಾಡ್ ನ್ಯೂಸ್ ಒಂದನ್ನು ಫ್ಯಾನ್ಸ್ಗೆ ಕೊಟ್ಟಿದ್ದಾರೆ ನಟ ಯಶ್. ಯಶ್ ಈ ಬಾರಿಯೂ ತಮ್ಮ ಹುಟ್ಟುಹಬ್ಬವನ್ನು ಫ್ಯಾನ್ಸ್ ಜೊತೆ ಆಚರಿಸಿಕೊಳ್ತಾ ಇಲ್ಲ. ಜನವರಿ 8ರಂದು ಯಶ್ ಅವರ ಬರ್ತ್ಡೇ. ಅಭಿಮಾನಿಗಳಿಗೆ ನಿರಾಸೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಈ ವರ್ಷವೂ ತನ್ನ ಹುಟ್ಟುಹಬ್ಬ ಆಚರಣೆ ಇಲ್ಲ ಅಂತ ಪೋಸ್ಟ್ ಮುಖಾಂತರ ಹೇಳಿದ್ದಾರೆ ನಟ ಯಶ್. 2018ರ ನಂತರ ಇಲ್ಲಿಯವರೆಗೂ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸಿಲ್ಲ. ನಿಮ್ಮ ಅಭಿಮಾನದ ಅಪ್ಪುಗೆ ಮತ್ತೊಂದು ವರ್ಷವನ್ನು ಸಾರ್ಥಕಗೊಳಿಸಿದೆ. ಹೊಸ ವರ್ಷ ಹೊಸ ಭರವಸೆಗಳೊಂದಿಗೆ ನಗು ನಗುತ್ತಾ ಬದುಕೋಣ. ಬದುಕನ್ನು ಮೆರುಗುಗೊಳಿಸುವಂತಹ ಹೊಸ ಯೋಜನೆಗಳೊಂದಿಗೆ ಹೊಸ ವರ್ಷವನ್ನು ಸ್ವಾಗತಿಸೋಣ. ಸಿನಿಮಾ ಕೆಲಸದ ನಿಮಿತ್ತ ನಾನು ಹುಟ್ಟುಹಬ್ಬದಂದು ಊರಿನಲ್ಲಿ ಇರೋದಿಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ನೀವು ತೋರುವ ಅಭಿಮಾನ ಜವಾಬ್ದಾರಿಯುತವಾಗಿರಲಿ ಎಂಬುದು ನನ್ನ ಪ್ರೀತಿಯ ಮನವಿ ಅಂತ ಯಶ್ ಬರೆದುಕೊಂಡಿದ್ದಾರೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಅನ್ನೋದು ಬೇರೆಯವರ ನೆಮ್ಮದಿ ಕೆಡಿಸುವ ಬಹಳ ಸುಲಭದ ಆಯುಧವಾಗ್ತಾ ಇದೆ. ಅದರಲ್ಲೂ ಕಮೆಂಟ್ಗಳಿಂದ ಅದೆಷ್ಟೋ ಜನರು ಜೀವನದಲ್ಲಿ ಖಿನ್ನತೆಗೊಳಗಾಗಬೇಕು ಅಂಥ ಪರಿಸ್ಥಿತಿ ಮುಂದೆ ಇದೆ. ಕೆಲವರು ತಾವು ಹಾಕುವ ಒಂದೇ ಕಮೆಂಟ್ನಿಂದ ಒಬ್ಬರ ಮನಸ್ಸು ಒಡೆಯಬಹುದು, ಒಂದು ಕುಟುಂಬ ಒಡೆಯಬಹುದು ಎನ್ನುವ ಪರಿವೇ ಇಲ್ಲದೆ ಮನಸ್ಸು ಇಚ್ಛೆ ಕಮೆಂಟ್ ಮಾಡ್ತಾರೆ. ಅದರಲ್ಲೂ ಈ ಕಮೆಂಟ್ ಆಯುಧ ಹೆಚ್ಚಾಗಿ ನಟ, ನಟಿಯರು ಅಥವಾ ಸಮಾಜದ ಮುಖ್ಯ ಭೂಮಿಕೆಯಲ್ಲಿ ಬದುಕ್ತಾ ಇರುವವರ ನೆಮ್ಮದಿ ಹಾಳು ಮಾಡ್ತಾ ಇದೆ. ಮೊದಲು ಒಂದು ಕಮೆಂಟ್, ಬಳಿಕ ಅದೇ ಗಾಳಿ ಸುದ್ದಿಯಾಗಿ ಎಲ್ಲೆಡೆ ಹರಡಿ ಆ ವ್ಯಕ್ತಿ ಒತ್ತಡಕ್ಕೆ ಸಿಲುಕಿ ಅಥವಾ ತೀವ್ರ ಬೇಸರಗೊಂಡು ಮತ್ತೆ ಅದೇ ವಿಚಾರಕ್ಕೆ ಸ್ಪಷ್ಟನೆ ಕೊಡೋದು ಈಗೀಗ ಸಾಮಾನ್ಯವಾಗ್ತಾ ಇದೆ. ಇದೀಗ ಇದೇ ರೀತಿಯ ಗಾಳಿ ಸುದ್ದಿ ವಿಚಾರಕ್ಕೆ
ಕನ್ನಡದ ಜನಪ್ರಿಯ ನಟ ಹಾಗೂ ನಿರೂಪಕ ಮಾಸ್ಟರ್ ಆನಂದ್ ಪತ್ನಿ ಯಶಸ್ವಿನಿ ಸ್ಪಷ್ಟನೆ ನೀಡಿದ್ದಾರೆ. ಕುಟುಂಬದ ವಿಡಿಯೋ ಹಂಚಿಕೊಂಡಿರುವ ಯಶಸ್ವಿನಿ, ದಯವಿಟ್ಟು ಗಾಳಿ ಸುದ್ದಿ ವದಂತಿಗಳನ್ನು ಹರಡಬೇಡಿ. ನನಗೆ ನನ್ನ ಕುಟುಂಬ ತುಂಬ ಮುಖ್ಯ. ನನ್ನ ಕುಟುಂಬವೇ ನನ್ನ ಜಗತ್ತು. ನಾನು ಅದೇ ಜಗತ್ತಿನಲ್ಲಿ ಇರೋದಕ್ಕೆ ಇಷ್ಟಪಡ್ತೇನೆ ಎನ್ನುವ ಮೂಲಕ ತಮಗೆ ತಮ್ಮ ಕುಟುಂಬ ಎಷ್ಟು ಮುಖ್ಯ ಅನ್ನೋದನ್ನು ಯಶಸ್ವಿನಿ ವಿವರಿಸಿದ್ದು, ಗಾಳಿ ಸುದ್ದಿಗೆ ಬ್ರೇಕ್ ಹಾಕುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ಸೀಸನ್ 11 ಇದೀಗ 2025ನೇ ಹೊಸ ವರ್ಷಕ್ಕೆ ಕಾಲಿಟ್ಟಿದೆ. ಹೊಸ ವರ್ಷ ಆರಂಭವಾಗುವ ಮುನ್ನವೇ ಬಿಬಿ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಇಷ್ಟು ದಿನ ಮನೆಯವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದ ಸ್ಪರ್ಧಿಗಳು ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎಂದು ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಭವ್ಯ ಗೌಡ ತಾಯಿ ಹಾಗೂ ತ್ರಿವಿಕ್ರಮ್ ತಾಯಿ ಎಂಟ್ರಿ ಕೊಟ್ಟಿರೋದನ್ನ ನೋಡಬಹುದು. ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರ ತೆರೆದಾಗ ಇಡೀ ಮನೆಗೆ ಪಾಸ್ ಹೇಳಲಾಗುತ್ತೆ. ಏನಾಯ್ತು ಅಂತ ಎಲ್ಲರೂ ಗಾಬರಿಯಲ್ಲಿ ನೋಡ್ತಾ ಇರುವಾಗ ಭವ್ಯ ಗೌಡ ತಾಯಿ ಮತ್ತು ಸಹೋದರಿ ಆಗಮಿಸ್ತಾರೆ. ಹಾಯ್ ಬಂಗಾರಿ ಅಂತ ಭವ್ಯ ಗೌಡ ತಾಯಿ ಅಪ್ಪಿಕೊಳ್ತಾರೆ. ಭವ್ಯ ಗೌಡ ಅಕ್ಕ ದಿವ್ಯಾ ಗೌಡ ಮತ್ತು ಅಗಲಿರುವ ಹಿರಿಯ ಅಕ್ಕನ ಮಗಳು ಆಗಮಿಸಿದ್ದಾರೆ. ಇದೇ ಸಮಯಕ್ಕೆ ತ್ರಿವಿಕ್ರಮ್ ತಾಯಿ ಆಗಮಿಸ್ತಾರೆ. ಆದ್ರೆ ತ್ರಿವಿಕ್ರಮ್ ಮಾತ್ರ ಆಕ್ಟಿವಿಟಿ ರೂಮ್ನಲ್ಲಿ ಟಾಸ್ಕ್ ಮಾಡ್ತಿರ್ತಾರೆ. ಬಿಗ್ ಬಾಸ್ ನೀಡಿರುವ ಪಜಲ್ ಟಾಸ್ಕ್ನ ಸಂಪೂರ್ಣಗೊಳಿಸಿದ್ರೆ ಮಾತ್ರ ತ್ರಿವಿಕ್ರಮ್ ತಾಯಿಯನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ. ಆದರೆ ನಿಗದಿ ಮಾಡಿದ ಸಮಯದಲ್ಲಿ ಮುಗಿಸಲು ಆಗದ ಕಾರಣ ಮುಖ್ಯ ದ್ವಾರದಿಂದ ತ್ರಿವಿಕ್ರಮ್ ತಾಯಿ ಹೊರಟು ಬಿಡ್ತಾರೆ. ಆದರೆ ಭವ್ಯ ಗೌಡ ಜೊತೆ ಮಾತನಾಡಿದ ಅವರು, ನನ್ನ ಮಗನಿಗೆ ತಾಯಿಯಾಗಿ ಫ್ರೆಂಡ್ ಆಗಿ ಎಲ್ಲಾ ಥರದಲ್ಲೂ ತುಂಬ ಚೆನ್ನಾಗಿ ಇದ್ದು ಮಾಡ್ತಾ ಇದೆಯಾ, ರಾಧಾಕೃಷ್ಣ ಥರ ಇದ್ದೀರಿ ಅಂತ ಖುಷಿಯಿಂದ ಮಾತನಾಡಿದ್ದಾರೆ. ಈಗಾಗಲೇ ಫ್ಯಾನ್ಸ್ ಪೇಜ್ಗಳಲ್ಲಿ ತ್ರಿವ್ಯಾ, ತ್ರಿವಿಕ್ರಮ್, ಭವ್ಯ ಅಂತ ಲವ್ ಟ್ರೋಲ್ ಹಾಗೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.